ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡುವಂಥ ಸಮಯದಲ್ಲಿ ಆರ್ ಟಿ ಒದವ್ರು ಇಟ್ಕೊಂಡಿದ್ದು ಇದೆಲ್ಲ ವಿಷಯನೂ ನಾನು ನಿಮ್ಗೆ ಹೇಳಿದ್ದೀನಿ. ಮತ್ತೆ ಪದೇ ಪದೇ ಅದೇ ಹೇಳೋದು ಬೇಡ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ಹಿಡಿದು ಎಲ್ಲ ಮುಗಿದೋಯ್ತು. ಬಟ್ ವ್ಯಾಲೆಟಿಗೆ ಅಮೌಂಟ್ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇತ್ತು. ಅಂದರೆ 5,000 ಏನು ಫೈನ್ ಆಗ್ತಾ ಇದ್ದಾರೋ 5,000 ವ್ಯಾಲೆಟಿಗೆ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟು ಡೌಟ್ ಇತ್ತು. ಇವಾಗ ಪ್ರೂಫ್ ಕೂಡ ತೊಗೊಂಬಂದಿದ್ದೀನಿ. ನಮ್ಮ ಸ್ನೇಹಿತರದ್ದು ಒಬ್ರದ್ದು ಬೈಕ್ ಕೂಡ ಇಟ್ಕೊಂಡಿದ್ರು. ಆಮೇಲೆ ಬಂತಾ ಇಲ್ವಾ 5,000 ಅಷ್ಟೇ ಬರೋದು. ನಾನು ಅವತ್ತಿಂದನೂ ಅದೇ ಹೇಳ್ತಾ ಇರೋದು, ಇವತ್ತು ಇದೇ ಹೇಳ್ತಾ ಇರೋದು. ಏನಾದ್ರು ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅಂತಂದರೆ 5,000 ಮಾತ್ರ ಕಂಪ್ನಿ ಕಡೆಯಿಂದ ಬರುತ್ತೆ. ಇನ್ನು ಎಕ್ಸ್ಟ್ರಾ ಅಮೌಂಟು ಈಗ ಇನ್ಶೂರೆನ್ಸ್ದು, ಹೆಲ್ಮೆಟ್ದು, ಎಮಿಷನ್ ಟೆಸ್ಟು ಇದೆಲ್ಲ ಯಾರಿಗೂ ಕೂಡ ಕಟ್ಕೊಡಲ್ಲ. ಏನು ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ನಿಮ್ದು 5,000 ಏನು ಫೈನ್ ಇತ್ತು 5,000 ಅಷ್ಟೇ ನಮಗೆ ಇಲ್ಲಿ ಕೊಡೋದು. ಅದರಿಂದಾಗಿ ಅದು ಪ್ರೂಫ್ ಕೂಡ ಸಿಕ್ಕಿದೆ. ಆ ಪ್ರೂಫ್ ಕೂಡ ನಾನು ನಿಮಗೆ ಇವಾಗ ಆಗ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನೀವು ವ್ಯಾಲೆಟಿಗೆ ಬಂದಿರೋದು ಕೂಡ ತೋರಿಸ್ತೀನಿ. ಮೊದಲನೇ ಇಮೇಜ್ ನೋಡಿ, ಟುಡೇಸ್ ಅರ್ನಿಂಗ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಟುಡೇಸ್ ಅರ್ನಿಂಗ್ಸ್ ಅಂತ ಅಂದರೆ ಅದು ಯಾವುದೇ ಆದಂಥ ಅರ್ನಿಂಗ್ಸ್ ಅಲ್ಲ, ಅದು ಆರ್ ಟಿ ಒದವ್ರು ಇಟ್ಕೊಂಡಾಗ ಫೈನ್ ಕಟ್ಟಾದ್ಮೇಲೆ ಆ ಚಲನ್ ತಗೊಂಡೋಗಿ ಕೊಟ್ಟು ಸಬ್ಮಿಟ್ ಮಾಡಾದ್ಮೇಲೆ ನಮಗೆ ಬಂದಿರುವಂಥ ಅಮೌಂಟ್ ಇದು 5,000 ರೂಪಾಯಿ. ರ್ಯಾಪಿಡೋ ಕಂಪ್ನಿಯಿಂದ ಹಾಕೊಟ್ಟಿರೋದು ಇದು. ನಮ್ಮ ಕೈಯಿಂದ ಏನು ಕಟ್ಟಂಗಿಲ್ಲ. 5,000 ರೂಪಾಯಿ ಆರ್ ಟಿ ಒಗೆ ಏನು ಕಟ್ಟಿರ್ತೀವ ಆರ್ ಟಿ ಒದವ್ರಿಗೆ ಅವರೇ ಕಟ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ನೋಡಿ, ಇದು ಟ್ರಾನ್ಸ್ಫರ್ ಆಗಿರೋದು. ಏನೀಗ ಕ್ರೆಡಿಟ್ ಆಗಿರೋದು ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಅಕ್ಸಸ್ ಫೀ ಅಂತ ಹೇಳ್ಬಿಟ್ಟು ಅವತ್ತು ಡ್ಯೂಟಿ ಮಾಡೋದಕ್ಕೆ ಅದಕ್ಕೂ ಅಮೌಂಟ್ ಕಟ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಅವನೇನು ಬಿಟ್ಟಿಲ್ಲ. 9 ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ. ಅವತ್ತು ಡ್ಯೂಟಿ ಮಾಡಿರೋದಕ್ಕೆ 9 ರೂಪಾಯಿ ದುಡ್ಡು ಕಟ್ ಮಾಡ್ಕೊಂಡಿದ್ದಾನೆ. 5,000 ರೂಪಾಯಿ ಆ ಕಡೆಯಿಂದ ಬಂದಿದೆ. ಟೋಟಲ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿರುವಂಥ ಅಮೌಂಟ್ ಎಷ್ಟು ಅಂತ ಅಂದರೆ 4,982 ರೂಪಾಯಿ ರ್ಯಾಪಿಡೋ ಕಂಪ್ನಿ ಕಡೆಯಿಂದ ಬಂದಿರೋದು. ಆಮೇಲೆ ನೋಡಿ ಈ ಥರ ತೋರಿಸುತ್ತೆ ವ್ಯಾಲೆಟ್ ಬ್ಯಾಲೆನ್ಸು. ಅಂದರೆ ಆ್ಯಡ್ ಆದಮೇಲೆ ನಿಮಗೆ ವ್ಯಾಲೆಟ್ ಬ್ಯಾಲೆನ್ಸ್ ಯಾವ ಥರ ತೋರಿಸುತ್ತೆ ಅಂತಂದರೆ ಈ ಥರ 5,000 ಅಂತ ತೋರಿಸುತ್ತೆ. ಬೇಕು ಅಂತಂದರೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂಬಂದು, ಏನಕ್ಕೆ 3 ಟ್ರಾನ್ಸ್ಫರ್ ಇರ್ತಲ್ಲ, ಅದರಿಂದಾಗಿ 5,000 ನೀವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಬಂದು ಅದು ಕೂಡ ತಲುಪುತ್ತೆ. ನೋಡಿ, ಈಗ ಸದ್ಯಕ್ಕೆ ಕಂಪ್ನಿಯವರು ಕೊಟ್ಟಿರೋದು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ಯಾವುದು ಕೂಡ ಆರ್ ಟಿ ಒದಾಗಲಿ ಅರ್ನಿಂಗ್ಸ್ ಆಗಲಿ ಅದೇನೂ ಹಾಕಿಲ್ಲ. ಅಡ್ಜಸ್ಟ್ಮೆಂಟು ಅಂದರೆ ಅವರು ಕಟ್ಟಿರೋದಕ್ಕೆ ದುಡ್ಡು ಇವರು ಅಡ್ಜಸ್ಟ್ಮೆಂಟ್ ಮಾಡಿ 5,000 ಇವರು ಕಂಪ್ನಿಯವರು ಕೊಟ್ಟಿದ್ದಾರೆ. ಬೇಕು ಅಂತ ಅಂದರೆ ವ್ಯಾಲೆಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ನಮಗೇನೆ ಅದು 5,000 ವಾಪಸ್ ಬಂದೇ ಬರುತ್ತೆ. ನಾವು ಕಟ್ಟಿರುವಂಥ 5,000 ಫೈನ್ ಬಂದೇ ಬರುತ್ತೆ. ಬಟ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಏನಿದೆಯೋ ಅದು ಯಾವುದು ಕೂಡ ಯಾರು ಕಟ್ಕೊಡಲ್ಲ. ಇದೇನು ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಇಟ್ಕೊಂಡಿರಲ್ಲ, ಅದಷ್ಟು ಮಾತ್ರ ಕೊಟ್ಟಿದ್ದಾರೆ. ಆಮೇಲಿಂದ ಇವಾಗ ಇನ್ನೂ ಒಂದು ವೀಡಿಯೋ ಕೂಡ ಇದೆ. ಆ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಂಬನ್ನಿ. ಏನಕ್ಕೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಾ ಇದೆ ಈ ವಿಡಿಯೋ. ಮೊದಲಿಂದಾಗಿ ಏನು ಅಂತ ಅಂದರೆ ಇವಾಗ ಆಟೋ ಡ್ರೈವರ್ ಏನು ಮಾಡಿದ್ದಾರೆ ಅಂತ ಅಂದರೆ ರ್ಯಾಪಿಡೋ ಓಡಿಸೋರು ಅಂತ ಹೇಳ್ಬಿಟ್ಟು ಮತ್ತು ವೀಡಿಯೋ ನೋಡ್ಕೊಂಬಂದ್ಬಿಡಿ. ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ID ಕಾರ್ಡ್ ತೋರಿಸ್ತಾ ಇದ್ದಾರೆ ಅವರು. ನೋಡಿ, ಇಬ್ಬರದು ಒಂದೇ ಕಂಪ್ನಿ ಅಂತ ತೋರಿಸ್ತಾ ಇರೋದು. ತಪ್ಪಿದ್ರೆ ಪ್ರಶ್ನೆ ಕೇಳಿ. ಪ್ರೂಫ್ ನೋಡಿ ಯಾವ ತರ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ ನಿಮ್ಗೆ. ಅದು ತಪ್ಪು. ಓಲಾ ಊಬರ್ ಓಡಿಸೋ ಕ್ಯಾಬ್ ಡ್ರೈವರ್ಸ್ಗೆ ಯಾಕೆ ನೀವು ಸೈಕ್ ಮಾಡೋದಿಲ್ಲ ಈ ಥರ ರೋಡಲ್ಲಿ ಹಾಕ್ಕೊಂಡು? ಯಾಕಂದರೆ ಅವರೆಲ್ಲ ನಿಮ್ಮ ಮಾಮ ಮಚ್ಚಗಳ, ಹಳೆ ಗುರುಗಳು, ಶಿಷ್ಯಗಳ ನೀವಲ್ಲ. ಗೈಸ್ ನೋಡಿದ್ರಾ, ಇವಾಗ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರಿಗೆ ಕಿರುಕುಳ ಕೊಡೋಂಗಿಲ್ಲ. ಅಂಥದ್ರಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಮಾಮೂಲಿ ಇವಾಗ ರ್ಯಾಪಿಡೋದವ್ರು ಅಲ್ವೇ ಅಲ್ಲ, ಅವರು ಯಾರೋ ಅವರು ಕಂಪ್ನಿಯವ್ರನ್ನ ಪಾಪ ಪಿಕಪ್ ಮಾಡಕ್ಕೆ ಬಂದಿದ್ದಾರೆ. ಪಿಕಪ್ ಮಾಡುವಂಥ ಸಮಯದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ನಿಂತ್ಕೊಂಡು ಪಿಕಪ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಕೊಡಲೇಬೇಕು ಅವರಿಗೆ. ಈಗ ರ್ಯಾಪಿಡೋದವ್ರು ಮಾಡೋರು ಮಾತ್ರ ಹೆಲ್ಮೆಟ್ ಕೊಡಬೇಕಾ? ಈಗ ಯಾರನ್ನಾರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಕೊಲೀಗ್ಸ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಹೆಲ್ಮೆಟ್ ಕೊಡಬಾರ್ದು, ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಫೈನ್ ಹಾಕ್ಸ್ಕೊಬೇಕಾ? ಅದರಿಂದಾಗಿ ಏನು ಮಾಡಿದ್ದಾರೆ ಅಂತಂದರೆ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಹೆಲ್ಮೆಟ್ ಕೊಟ್ಟಿರೋದು ನೋಡ್ತಿದ್ದಂಗೆ ಆಟೋದವ್ರಿಗೆ ಬಂದು ನಿನ್ಸ್ಕೊಂಡು ಕೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಕೋಪ ಅಲ್ಲೇ ಬಂದ್ಬಿಟ್ಟಿದೆ. ಯಾರೋ ರ್ಯಾಪಿಡೋ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಟ್ಟು ಏನು ಮಾಡಿದೆ ಅಂತ ಅಂದರೆ ಈಗ ಜನಸಾಮಾನ್ಯರಿಗೂ ಕೂಡ ಅಬ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಜನಸಾಮಾನ್ಯರು ಕೂಡ ನೆಮ್ಮದಿಯಾಗಿ ಯಾರನ್ನ ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ನಾಗಲಿ ಅವ್ರ ರಿಲೇಟಿವ್ಸ್ನಾಗಲಿ ಹೋಗಿ ಮೆಟ್ರೋ ಸ್ಟೇಷನಲ್ಲಾಗಲಿ ಎಲ್ಲೂ ಕೂಡ ಪಿಕಪ್ ಮಾಡ್ಕೊಂಬರಲ್ಲ, ಬೈಕಲ್ಲಿ ಪಿಕಪ್ ಮಾಡ್ಕೊಂಡು ಬರಬಾರ್ದು. ಆ ರೀತಿಯಲ್ಲಿ ಇವರು ಇವತ್ತು ಅಷ್ಟು ಅಬ್ಯೂಸ್ ಮಾಡಿದ್ದಾರೆ. ಅಂದರೆ ಅವ್ರು ಹೇಳ್ಬೋದು, ಈಗ ನಾವು ರ್ಯಾಪಿಡೋದವ್ರಲ್ಲ ಅಂತಿದ್ದಂಗೆ ಸುಮ್ಮನೆ ಯಾರು ಹೋಗ್ಬೋದಾಗಿತ್ತು. ಸ್ಟಾರ್ಟಿಂಗ್ ಹೇಳ್ತಾವ ಮೊಬೈಲ್ ಇಟ್ಕೊಂಡು ಬಂದ್ಬಿಡ್ತಾರೆ ಮುಂದೆನೆ. ಅಂದರೆ ಸ್ಟ್ರೈಟಿಗೆ ಇಟ್ಕೊಂಡ್ಬಂದ್ಬಿಟ್ಟು ನೀನು ರ್ಯಾಪಿಡೋ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈಗ ಜನಸಾಮಾನ್ಯರಿಗೂ ಕೂಡ ಅಬ್ಯೂಸು ಕಿರುಕುಳ ಕೊಡೋದೆಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವಿಷಯ ಯಾರು ಮಾತಾಡಲ್ಲ. ಏನಕ್ಕೆ ಅಂತಾರೆ ಎಲ್ಲ ಅವ್ರವ್ರ ಫೇವರಿಸಮ್ಗೆ ಅವ್ರವ್ರು ಇಷ್ಟಪಟ್ಟಂಗೆ ಆದ ರೀತಿಯಲ್ಲೇ ಮಾತಾಡೋದು. ಅಂದ್ರೆ ಈಗ ಒಬ್ರು ಇಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಆ ತಪ್ಪನ್ನ ಯಾರು ಮಾತಾಡಲ್ಲ. ಏನಕ್ಕೆ ಅಂತ ಅಂದ್ರೆ ಈಗ ಜನಸಾಮಾನ್ಯರಿಗೆ ಅಬ್ಯೂಸ್ ಮಾಡೋದು ಕರೆಕ್ಟಾ? ಇದು ರ್ಯಾಪಿಡೋದವ್ರು ಅಲ್ವೇ ಅಲ್ಲ ಅವರು. ಈಗ ರ್ಯಾಪಿಡೋದವ್ರಿಗೆ ಅಬ್ಯೂಸ್ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಈಗ
ಜನಸಾಮಾನ್ಯರಿಗೂ ಕೂಡ ಈಗ ಅಬ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನೀವು ರ್ಯಾಪಿಡೋದವರ, ನೀವು ರ್ಯಾಪಿಡೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಈಗ ನಾವು ರ್ಯಾಪಿಡೋ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಬೋರ್ಡ್ ಹಾಕೊಂಡು ಹೊಟ್ಟೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಈಗ ಮೆಟ್ರೋ ಸ್ಟೇಷನ್ ಎಲ್ಲ ಇರುತ್ತಲ್ಲ, ಅವಾಗೆಲ್ಲ ನಾವು ರ್ಯಾಪಿಡೋ ಮಾಡ್ತಾ ಇಲ್ಲ, ನಮ್ಮ ರಿಲೇಟಿವ್ಸ್ನ ಕರ್ಕೊಬರಕ್ಕೆ ಹೋಗ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕೊಂಡು ಈಗ ಜನಸಾಮಾನ್ಯರು ಓಡಾಡೋ ರೀತಿಯಲ್ಲಿ ಆಗೋಗಿದೆ ಅಂತ ಅನ್ಸುತ್ತೆ. ತುಂಬ ಹರಿದಾಡ್ತಾ ಇದೆ ಗೈಸ್, ಈ ವಿಡಿಯೋ ತುಂಬ ಹರಿದಾಡ್ತಾ ಇದೆ. ಬಟ್ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಏನಕ್ಕೆ ಅಂತ ಅಂದರೆ ಅವ್ರ ಫೇವರಿಸಮಿಗೆ ಮಾತ್ರ ಅಷ್ಟೇ ಅದು ಅವ್ರು ಮಾತಾಡ್ಬೇಕಾದ್ರು. ಅದರಿಂದಾಗಿ ಇದ್ರ ಬಗ್ಗೆ ಈಗ ಆಟೋದವ್ರು ಯಾರು ತೊಂದರೆ ಮಾಡೋರೆ ಇದೆಲ್ಲ ಯಾರು ಮಾತಾಡೋದು ಇಲ್ಲ, ಇದು ಶೇರು ಮಾಡ್ಕೊಳಲ್ಲ. ಏನಕ್ಕೆ ಅಂತ ಅಂದರೆ ಅವ್ರು ತಪ್ಪುಗಳಿದ್ರೆ ಅವರೆಲ್ಲ ಮುಚ್ಚಾಕೊಂಡೇ ಹೋಗೋದು. ಅದರಿಂದಾಗಿ ಈ ವಿಡಿಯೋ ಬಗ್ಗೆ ನಾನು ಮಾತಾಡಬೇಕಾಯ್ತು, ಅದನ್ನು ಮಾತಾಡಿದೆ. ಈಗ ಇನ್ನೂ ಒಂದು ವಿಷಯ ಕೂಡ ಇದೆ ಗೈಸ್ ಇವತ್ತು, ಅಂದರೆ ಒಂಥರ ನ್ಯೂಸ್ ಚಾನಲ್ ಆಗೋಯ್ತು ಅಂತ ಅನ್ಸುತ್ತೆ ಇವತ್ತು. ಚಿಕ್ಕ ಅಪ್ಡೇಟ್ಗಳು ಇದ್ವಲ್ಲ, ಒಂದು 3-4 ಅದನ್ನು ಕೊಡೋಣ ಅಂತ ಅಷ್ಟೇ ಬಂದಿರೋದು. ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಅಂದರೆ, ಈಗ ಫೋಟೋ ಕೂಡ ಹಾಕಿರ್ತೀನಿ ನಾನು, ನಿಮಗೆ ನೋಡ್ಕೊಂಬದ ನಾನು ಕೂಡ. ಇಲ್ಲಪ್ಪ ಇದೆ, ಗೈಸ್ ನೋಡಿದ್ದೀನಿ, ಇವಾಗ ಹಾಕಿದ್ದೀನಿ. ಅಂದರೆ ರ್ಯಾಪಿಡೋ ಗೆಟ್ಸ್ ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಇಮೇಜ್ ಬಂದಿದೆ. ಈ ಇಮೇಜ್ ಏನಂತ ಅಂದರೆ ಇದು ಟ್ರೂನೇ. ಈಗ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇವಾಗ ಬೈಕ್ ಟ್ಯಾಕ್ಸಿಗೆ ಲೈಸೆನ್ಸ್ ಸಿಕ್ಬಿಟ್ಟಿದೆ ಅನ್ನೋ ಒಂದು ರೀತಿಯಲ್ಲಿ ನ್ಯೂಸ್ ಚಾನಲ್ಗಳು, ಅಂದರೆ ಯಾವ ಚಿಕ್ಕ ಪುಟ್ಟ ನ್ಯೂಸ್ ಚಾನಲ್ಗಳು ಅಂದರೆ ಅವ್ರಿಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಿರೋಲ್ಲ. ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲದೆ ಏನು ಮಾಡ್ತಾರೆ ಅಂತ ಅಂದರೆ ಏನೋ ಹೇಳ್ಬಿಡ್ತಾರೆ. ಅದನ್ನ ನೋಡ್ಕೊಂಡು ಎಷ್ಟೊಂದು ಜನ ಕನ್ಫ್ಯೂಷನ್ ಹೋಗ್ತಾರೆ. ಕನ್ಫ್ಯೂಷನ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡೋದಾಗಲಿ ಈ ಥರ ಇದಾಗಿದೆ, ಲೈಸೆನ್ಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ವಾದ ಮಾಡೋದೆಲ್ಲ ಆಗಿರುತ್ತೆ. ಅದರಿಂದಾಗಿ ಇದು ಬೈಕ್ ಟ್ಯಾಕ್ಸಿಗೆ ಬಂದಿರುವಂಥ ಲೈಸೆನ್ಸ್ ಅಲ್ಲ. ಯಾರು ಕೂಡ ತಲೆ ಕೆಡ್ಸ್ಕೊಂಡ್ಬಿಡ್ರಿ, ಬೈಕ್ ಟ್ಯಾಕ್ಸಿಗೆ ಲೈಸೆನ್ಸ್ ಸಿಕ್ಬಿಡಿ ಅಂತೇಳಿ. ನಾನು ಕೆಲವು ಕಡೆ ತುಂಬ ಕಡೆ ನೋಡಿದೆ, ನ್ಯೂಸ್ ಚಾನಲ್ ಎಲ್ಲ ತೋರಿಸ್ತಾ ಇದ್ರು. ಅದರಿಂದಾಗಿ ಇದು ಲೈಸೆನ್ಸ್ ಸಿಕ್ಕಿರೋದು ಯಾರಿಗೆ ಅಂತ ಅಂದರೆ ಕ್ಯಾಬಿಗೆ ಅಷ್ಟೇ ಸಿಕ್ಕಿರೋದು, ಇದು ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿಗಲ್ಲ. ಬಟ್ ಹಾಕೋರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಇಮೇಜ್ಗಳು ಹಾಕ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರು ವೀಡಿಯೋ ನೋಡ್ತಾ ಇದ್ದಾರೆ, ಫೋಟೋ ನೋಡ್ತಾ ಇದ್ದಾರೆ ಅಂತಂದರೆ ಮತ್ತೆ ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ಲೈಸೆನ್ಸ್ ಸಿಕ್ಬಿಟ್ಟಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋಗ್ತಾರೆ. ಅದಿನ ಕೋರ್ಟಲ್ಲೇ ಇದೆ, ಕೇಸು ಕೋರ್ಟಲ್ಲಿ ನಡೀತಾ ಇದೆ, ನೋಡೋಣ ಕೋರ್ಟಲ್ಲೆಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯಾರು ಕೂಡ ಕನ್ಫ್ಯೂಷನ್ ಆಗೋಕೆ ಹೋಗ್ಬೇಡ್ರಿ, ಇದು ಕ್ಯಾಬಿಗೆ ಸಿಕ್ಕಿರುವಂಥ ಲೈಸೆನ್ಸು. ಕರ್ನಾಟಕದಲ್ಲಿ ಕ್ಯಾಬಿಗೆ ಕೂಡ ಲೈಸೆನ್ಸ್ ಕೊಟ್ಟಿದ್ದಾರೆ. 2031ವರೆಗೂ ಇವಾಗ ಏನು ರ್ಯಾಪಿಡೋ ಇದೆಯೋ ರ್ಯಾಪಿಡೋ ಕ್ಯಾಬ್ಗೆ ಲೈಸೆನ್ಸ್ ಸಿಕ್ಕಿದೆ. ಅದು ಹೊಸ ವಿಷಯ, ಅಂದರೆ ಮೊನ್ನೆ ಸಿಕ್ಕಿರೋ, ಅಂದರೆ ನೆನ್ನೆ ಸಿಕ್ಕಿರೋದ್ರಿಂದ ಕ್ಯಾಬ್ಗೂ ಕೂಡ ಅವ್ರಿಗೆ ಲೈಸೆನ್ಸ್ ಇದೆ ಗೈಸ್. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.